ಸೊ ಗುಡ್ ಈವ್ನಿಂಗ್ ಸ್ಟೂಡೆಂಟ್ಸ್. ಸೊ ಇಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ತಾ ಹೋಗೋದಾದರೆ ಲೈಕ್ ಇಂಪ್ಯಾರಿಮೆಂಟಿಂದ ಆಗ್ತಾ ಹೋಗಿತ್ತು. ಅದಾದಮೇಲೆ ನೆಕ್ಸ್ಟ್ ನಾವು ನೋಡ್ತಾ ಹೋಗೋದಾದರೆ ಇನ್ನೂ ಉಳಿದಿದ್ದನ್ನು ಲಾಸ್ಟ್ ಕ್ಲಾಸಲ್ಲಿ ಕ್ಲಾಸ್ ರೂಮಲ್ಲೇ ಮಾಡ್ತಾ ಹೋಗಿದ್ದೆ. ನೆಕ್ಸ್ಟ್ ಕಾನ್ಸೆಪ್ಟು, ಆನ್ 1st January 2021 ಮಿಸ್ಟರ್ ಎಕ್ಸ್ ಎಂಟರ್ ಇನ್ ಟು ದ ಕಾಂಟ್ರಾಕ್ಟ್ ವಿತ್ ದ ಕಸ್ಟಮರ್ ಟು ಕನ್ಸ್ಟ್ರಕ್ಟ್ ಅ ಸ್ಪೆಷಲೈಸ್ಡ್ ಬಿಲ್ಡಿಂಗ್ ಫಾರ್ ದ ಕನ್ಸಿಡರೇಷನ್ ಆಫ್ $4 million on the bonus of $0.8 million of the building is completed within 18 months. Estimated cost to construct the building were $3 million. If the contract is terminated by the customer, Mr. X can demand the payment for the cost incurred to the date and markup of 30% of the 1st Jan 2021 as a result of factory outside of its control. ಸೊ ಇದಿಷ್ಟು ಪ್ಯಾರಾಗ್ರಾಫಿಂದ ಏನಪ್ಪ ಅಂತಂದರೆ, ಮಿಸ್ಟರ್ ಎಕ್ಸ್ ಅನ್ನೋವಂಥವ್ರು ಕಾಂಟ್ರಾಕ್ಟಿಗೆ ಎಂಟರ್ ಆಗ್ತಾ ಹೋಗ್ತಿದ್ದಾರೆ ಕಸ್ಟಮರ್ ಜೊತೆಗೆ. ಕನ್ಸ್ಟ್ರಕ್ಟ್ ಮಾಡಿಕೊಡ್ತೀವಿ ಬಿಲ್ಡಿಂಗು, ಸ್ಪೆಷಲೈಸ್ಡ್ ಬಿಲ್ಡಿಂಗ್ ಅಂತ ಹೇಳ್ಬಿಟ್ಟು ಒಂದು ಕನ್ಸಿಡರೇಷನ್ ಇಸ್ ನಥಿಂಗ್ ಬಟ್ ಅನ್ ಅಮೌಂಟು. ಸೊ ಎಷ್ಟಕ್ಕೆ $4 million ಅಂತ ಹೇಳ್ತಾ ಹೋಗಿದ್ದಾರೆ. ಆನ್ ದ ಬೋನಸ್ ಏನಾದರೂ ಆ ಒಂದು ಬಿಲ್ಡಿಂಗನ್ನು 18 months ಒಳಗಡೆ ಏನಾದ್ರು ಕಂಪ್ಲೀಟ್ ಮಾಡಿಕೊಡ್ತಾ ಹೋದ್ರಿ ಅಂತಂದರೆ ಅವರಿಗೆ ಅದ್ರ ಮೇಲ್ಗಡೆ ಬೋನಸ್ ಸಿಗ್ತಾ ಹೋಗುತ್ತೆ $0.8 million ಅಂತ ಹೇಳ್ತಾ ಹೋಗಿದ್ದಾರೆ. Then next to the estimated cost of the contract, the building were $3 million. So estimated ಎಷ್ಟಿತ್ತು, ಆ್ಯಕ್ಚುಲಿ ಎಸ್ಟಿಮೇಟೆಡ್ ಆಗಿರೋದು $3 million ಅಂತ ಹೇಳ್ತಾ ಹೋಗಿದ್ದಾರೆ. ಇಫ್ ದ ಕಾಂಟ್ರಾಕ್ಟ್ ಇಸ್ ಟರ್ಮಿನೇಟೆಡ್, ದ ಕಸ್ಟಮರ್ is ಅಕಸ್ಮಾತ್ ಏನಾದ್ರು ಕಾಂಟ್ರಾಕ್ಟ್ನ ಟರ್ಮಿನೇಟ್ ಮಾಡ್ತಾ ಹೋದರೆ, ಯಾರಾದರೂ ಲೈಕ್ ಕಸ್ಟಮರ್ ಮಿಸ್ಟರ್ ಎಕ್ಸ್ ಅನ್ನೋರು ಕಸ್ಟಮರ್ ಜೊತೆಗೆ ಟರ್ಮಿನೇಟ್ ಮಾಡ್ತಾ ಹೋದರೆ, ಕ್ಯಾನ್ಸಲ್ ಮಾಡ್ತಾ ಹೋದರೆ, ಈ ಎಷ್ಟು ಪೇ ದ ಡಿಮ್ಯಾಂಡ್ ಪೇಮೆಂಟ್ ಫಾರ್ ದ ಕಾಸ್ಟ್ ಇನ್ಕರ್ ಟು ದ ಡೇಟ್. ಆ ಒಂದು ಅವ್ರು ಯಾವತ್ತು ಟರ್ಮಿನೇಟ್ ಮಾಡ್ತಾರಲ್ಲ ಆ ಒಂದು ಡೇಟ್ ತನಕ ಎಷ್ಟು ಆಗಿರುತ್ತೋ ಎಕ್ಸ್ಪೆನ್ಸಸ್ಸನ್ನ ಅದನ್ನು ಕೊಡಬೇಕು. ಅದರ ಜೊತೆಗೆ ಮಾರ್ಕಪ್ 30% ಆಫ್ ದ 1st Jan 2021 ಆಗಿರೋದ್ರಿಂದ 30% ಟೋಟಲ್ ಅಮೌಂಟನ್ನ ಅಲ್ಲಿ ರಿಸಲ್ಟ್ ಔಟ್ಸೈಡ್ ದ ಕಂಟ್ರೋಲ್ ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಲೈಕ್ ಅಷ್ಟು ಅಮೌಂಟನ್ನ ವಾಪಸ್ ಕೊಡಬೇಕು ಅಂತ ಹೇಳ್ತಾ ಹೋಗಿದ್ದಾರೆ. ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ನೋಡ್ತಾ ಹೋಗೋದಾದರೆ, ಮಿಸ್ಟರ್ X was not sure whether the bonus would be held at 31st December 2021. ಸೊ ಬೋನಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ, ಬಟ್ ಅದು 31st December 2021 ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಯಾಕಂದರೆ ಅವ್ರು 18 months ಅಂತ ಹೇಳಿ ಹೋಗಿದ್ದಾರೆ, ಹೌದಾ. ಸೊ ದೆನ್ ನೆಕ್ಸ್ಟು, ಮಿಸ್ಟರ್ ಎಕ್ಸ್ ಹ್ಯಾಡ್ ಇನ್ಕರ್ಡ್ ದ ಕಾಸ್ಟ್ ಆಫ್ $2 million. ಸೊ $2 million ಕಾಸ್ಟ್ ಇನ್ಕರ್ ಆಗ್ತಾ ಹೋಗಿದೆ ಅವರಿಗೆ. ಜೊತೆಗೆ ದೇ ವರ್ ಸ್ಟಿಲ್ ಅನ್ಸೆಕ್ಯೂರ್ಡ್ ಆ್ಯಸ್ ದ ವೆದರ್ ಬೋನಸ್ ದಟ್ ಕುಡ್ ಬಿ ಮೆಟ್. ಸೊ ಬೋನಸ್ ಬರುತ್ತೋ ಬರಲ್ಲೋ ಅನ್ನೋದನ್ನ ಇನ್ಸೆಕ್ಯೂರ್ಡ್ ಆಗಿದ್ದಾರೆ. ಆ್ಯಂಡ್ ಅದರ್ ಮಿಸ್ಟರ್ ಎಕ್ಸ್ ಮೆಷರ್ಸ್ ಅ ಪ್ರಾಜೆಕ್ಟ್ಸ್ ಟುವರ್ಡ್ಸ್ ಅ ಕಂಪ್ಲೀಷನ್ ಬೇಸ್ಡ್ ಆನ್ ದ ಕಾಸ್ಟ್ ಇನ್ಕರ್ಡ್, ದಟ್ ಈಸ್ $1 million. ಕಾಸ್ಟ್ ಆ್ಯಕ್ಚುಲಿ ಎಕ್ಸ್ಪೆಕ್ಟೆಡ್ ಕಾಸ್ಟ್ ಇನ್ಕರ್ಡ್ ಏನಾಗ್ತಾ ಹೋಗಿದೆ ಅಂತಂದರೆ $1 million ಅಂತ ಹೇಳ್ತಾ ಹೋಗಿದ್ದಾರೆ, ಓಕೆನಾ. ಮತ್ತು ದೆನ್ ಆನ್ 31st December 2021 ಮಿಸ್ಟರ್ ಎಕ್ಸ್ ಹ್ಯಾಸ್ ರಿಸೀವ್ಡ್ $2 million ಫ್ರಮ್ ದ ಕಸ್ಟಮರ್. ಆ್ಯಕ್ಚುಲಿ ಆನ್ ದ ಕಾಸ್ಟ್ ಆಫ್ ಡೇಟಿಗೆ ಎಷ್ಟು $1 million ಬರ್ತಾ ಹೋಗಿದೆ, $2 million ಬರ್ತಾ ಹೋಗಿದೆ ಫ್ರಮ್ ದ ಕಸ್ಟಮರ್ಗೆ. ರಿಕ್ವೈರ್ಡ್ ಹೌ ಶುಡ್ ದಿಸ್ ಟ್ರಾನ್ಸಾಕ್ಷನ್ ಬಿ ಅಕೌಂಟೆಡ್ ಫಾರ್ ಇನ್ ದ ಅಕೌಂಟಿಂಗ್ ಇಯರ್ ಅಥವಾ ಇಯರ್ ಎಂಡೆಡ್ 31st December 2021. ಸೊ 2021 ಒಳಗಡೆ ಇದನ್ನ ಹೆಂಗೆ ಮುಗಿಸ್ತೀವಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಹೋಗ್ಬೇಕಾಗತ್ತೆ, ಓಕೆ. ಅರ್ಥ ಆಯ್ತಾ ಕ್ವಶನ್ನು. ಸೊ ದೆನ್ ನೆಕ್ಸ್ಟು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಬೇಕು. ಏನು ಕ್ಯಾಲ್ಕುಲೇಷನ್ ಅಂತ ನೋಡಿ. ಸೊ ದೆನ್ ನೆಕ್ಸ್ಟು ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಎಕ್ಸ್ಪೆಕ್ಟೆಡ್ ಪ್ರಾಫಿಟ್ ಏನಿದೆ ಕ್ವಶನಲ್ಲಿ, ನಾವಿವಾಗ ಎಸ್ಟಿಮೇಟೆಡ್ ಪ್ರಾಫಿಟ್ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಫಸ್ಟು ಪರ್ಟಿಕ್ಯುಲರ್ಸು ಅಮೌಂಟ್ ಇನ್ $, ಇನ್ ಮಿಲಿಯನ್ ಅಂತ ಹಾಕೋತಾ ಹೋಗ್ತೀವಿ. ರೆವೆನ್ಯೂ ಕಲೆಕ್ಟ್ ಆಗಬಹುದು ಅಂತ ಇರೋವಂಥದ್ದು ಎಷ್ಟದು $4 million. ಟಾಪ್ ಎಡ್ಜಲ್ಲಿದೆ $4 million. ನೆಕ್ಸ್ಟು ಲೆಸ್ ಕಾಸ್ಟ್ ಆಫ್ ದ ಡೇಟ್ ಅಂತ ಹೇಳ್ತಾ ಹೋಗಿದ್ದಾರೆ. ಸೊ ಲೆಸ್ ಕಾಸ್ಟ್ ಆಫ್ ದ ಡೇಟ್ ಅಪ್ ಟು ದ ಡೇಟ್ ಅಂತಂದರೆ ನಾವು ಲಾಸ್ಟ್ ಇದು ನೋಡಿದ್ದೀವಿ ನೋಡಿ, ಆನ್ 31st December 2021 ಮಿಸ್ಟರ್ ಎಕ್ಸ್ ಹ್ಯಾಸ್ ರಿಸೀವ್ $2 million ಅಂತಿದೆ. ಸೊ ಅಪ್ ಟು ದ ಕಾಸ್ಟು ಎಷ್ಟು ಕೊಟ್ಟಿದ್ದಾರೆ ಅಮೌಂಟು $2 million ಕೊಡ್ತಾ ಹೋಗಿದ್ದಾರೆ. ಸೊ ಎಕ್ಸ್ಪೆಕ್ಟೆಡ್ ಕಾಸ್ಟ್ ಇಸ್ ಇನ್ಕರ್ಡ್ $1 million ಅಂತ ಹೇಳ್ತಾ ಹೋಗಿದ್ದಾರೆ. ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ಲಾಸ್ಟ್ ಲೈನ್ ಇದೆ ನೋಡಿ, ಪ್ರಾಜೆಕ್ಟ್ ಟುವರ್ಡ್ಸ್ ಅ ಕಂಪ್ಲೀಷನ್ ಬೇಸ್ಡ್ ಆನ್ ಅ ಕಾಸ್ಟ್ ಇನ್ಕರ್ಡ್ ಎಷ್ಟಾಗಿದೆ $1 million ಆಗ್ತಾ ಹೋಗಿದೆ. ಸೊ 4 - 2 - 1 ಮಾಡಿಕೊಂಡ್ರೆ ನಮಗೇನಾಗುತ್ತೆ, ಎಕ್ಸ್ಪೆಕ್ಟೆಡ್ ಓವರಾಲ್ ಪ್ರಾಫಿಟ್ ನಮಗೆ 1 ಆಗೋ ಚಾನ್ಸಸ್ಸು ಇದೆ, ಓಕೆನಾ. ಸೊ ದೆನ್ ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಮೆಷರ್ ಪ್ರೋಗ್ರೆಸ್ ಟುವರ್ಡ್ಸ್ ಅ ಕಂಪ್ಲೀಷನ್ ಆನ್ ಕಾಸ್ಟ್ ಬಯಾಸ್. ಸೊ ಕಾಸ್ಟ್ ಬಯಾಸ್ ಬೇಸಿಸ್ ಮೇಲೆ ನಾವು ಮೆಷರ್ ಮಾಡ್ತಾ ಹೋಗಬೇಕು ಪ್ರೋಗ್ರೆಸ್ಸನ್ನು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸೊ ಕಾಸ್ಟ್ ಟು ಡೇಟ್ ಇದೆ ಡಿವೈಡೆಡ್ ಬೈ ಟೋಟಲ್ ಕಾಸ್ಟು ಇಂಟು 100 ಅಂತ ಇದೆ. ಸೊ ಕಾಸ್ಟ್ ಟು ಡೇಟ್ ಅಂತ ನೋಡೋದಾದರೆ ನಾವಿಲ್ಲಿ ನೋಡ್ತಾ ಹೋಗಿದ್ವಿ ಅಲ್ವಾ, ಥರ್ಡ್
ಪ್ಯಾರಾಗ್ರಾಫಲ್ಲಿ ಇದೆ ಮಿಸ್ಟರ್ ಎಕ್ಸ್ ಹ್ಯಾಸ್ ಬಿನ್ ರಿಸೀವ್ $2 million ಅಂತ ಹೇಳ್ಬಿಟ್ಟು. ಮತ್ತು ಆ ಒಂದು ಎಕ್ಸ್ಪೆನ್ಸಸ್ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ನಮಗೆ ನೋಡ್ತಾ ಹೋಗೋದಾದರೆ ಎಸ್ಟಿಮೇಟೆಡ್ ಕಾಸ್ಟ್ ಟು ದ ಕಾಂಟ್ರಾಕ್ಟ್ ಫಸ್ಟ್ ಪ್ಯಾರಾಗ್ರಾಫಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್ ಲೈನಲ್ಲಿದೆ ನೋಡಿ. ಸೊ ಎಸ್ಟಿಮೇಟೆಡ್ ಕಾಸ್ಟ್ ಆಫ್ ದ ಕಾಂಟ್ರಾಕ್ಟ್ ಆಫ್ ದ ಬಿಲ್ಡಿಂಗ್ ವರ್ $3 million. ಹಾಗಂದರೆ ಇವಾಗ 2 ಡಿವೈಡೆಡ್ ಬೈ 3 ಇಂಟು 100 ಮಾಡ್ಕೋತೀವಿ. ಸೊ ಕಾಸ್ಟ್ ಟು ಡೇಟ್ ಎಷ್ಟಾಗಿದೆ $2 million, ಟೋಟಲ್ ಕಾಸ್ಟ್ ಎಸ್ಟಿಮೇಟೆಡ್ ಎಷ್ಟಾಗಿದೆ $3 million ಇಂಟು 100 ಮಾಡ್ಕೊಂಡ್ವಿ ಅಂತಂದರೆ 66.67% ಬರುತ್ತೆ. ಓಕೆನಾ. ಸೊ ಇದು ಕಂಪ್ಲೀಷನ್ ಆಫ್ ಎ ಕಾಸ್ಟ್ ವಯಸ್ ಎಷ್ಟಾಗ್ಬೋದು ಅಂತ ಹೇಳ್ಬಿಟ್ಟು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿರೋದು. ದೆನ್ ನೆಕ್ಸ್ಟ್ ಸ್ಟೆಪ್ 3ಯಲ್ಲಿ ನಾವು ನೋಡ್ತಾ ಹೋಗೋದ್ರೆ ಕ್ಯಾಲ್ಕುಲೇಷನ್ ಆಫ್ ರೆವೆನ್ಯೂ ಅಂತ ಹೇಳ್ತಾ ಹೋಗ್ತೀವಿ. ಸೊ ಕ್ಯಾಲ್ಕುಲೇಷನ್ ಆಫ್ ರೆವೆನ್ಯೂ ಕ್ಯಾಲ್ಕುಲೇಟ್ ಮಾಡಬೇಕಂತ ಬಂದಾಗ ರೆವೆನ್ಯೂ ಎಷ್ಟು ಕೊಟ್ಟಿದ್ದಾರೆ ಮತ್ತು ಕಾಸ್ಟ್ ಆಫ್ ಸೇಲ್ಸ್ ಎಷ್ಟಾಗಿದೆ. ಕಾಸ್ಟ್ ಆಫ್ ಸೇಲ್ಸು $3 million ಆಗಿದೆ. ರೆವೆನ್ಯೂ ನಾವು ಫಸ್ಟಿಗೆ ನೋಡ್ಕೊಂಡಿದ್ವಿ $4 million ಇತ್ತು. ಸೊ 4 ಇಂಟು ನಾವೇನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಲ್ಲ ಪರ್ಸೆಂಟೇಜ್ 66.67 ಅದನ್ನು ಮಾಡ್ಕೋಬೇಕು. 4 ಇಂಟು 66.67% ಮಾಡಿಕೊಂಡ್ರೆ 2.666 ಬರ್ತಾ ಹೋಗುತ್ತೆ. ದೆನ್ ನೆಕ್ಸ್ಟ್ ಕಾಸ್ಟ್ ಆಫ್ ಸೇಲ್ಸು 3 ಇಂಟು 66.67% ಮಾಡ್ಕೋತಾ ಹೋದ್ವಿ ಅಂತಂದರೆ 2.000 ಬರ್ತಾ ಹೋಗುತ್ತೆ. ಸೊ ಇದೆರಡನ್ನ ಮೈನಸ್ ಮಾಡಿಕೊಂಡ್ರೆ ಅಂದರೆ ಲೈಕ್ ನಮಗೆ ಗೊತ್ತಿದೆ ಅಲ್ವಾ ಪ್ರಾಫಿಟ್ ಯಾವಾಗಲೂ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಟೋಟಲ್ ರೆವೆನ್ಯೂ ಮೈನಸ್ ಟೋಟಲ್ ಸೇಲ್ಸ್ಗಳನ್ನು ಮಾಡ್ಕೋತಾ ಹೋದ್ವಿ ಅಂದರೆ ಅಥವಾ ಕಾಸ್ಟ್ ಆಫ್ ಸೇಲ್ಸ್ನ ಮಾಡ್ಕೊಂಡು ಹೋದರೆ ಅದರ ಡಿಫ್ರೆನ್ಸ್ ಅಮೌಂಟೇ ನಮಗೆ ರೆವೆನ್ಯೂ ಆಗಿ ಬರ್ತಾ ಹೋಗುತ್ತೆ. ಸೊ ಆ ರೆವೆನ್ಯೂನ ನಾವು ಚೆಕ್ ಮಾಡ್ತೀವಿ. 2.666 ಮೈನಸ್ 2.00 ಮಾಡಿಕೊಂಡ್ರೆ 0.666 ಬಂತು ಅಮೌಂಟ್. ಓಕೆನಾ. ಸೊ ದೆನ್ ನೆಕ್ಸ್ಟ್ ಸ್ಟೆಪ್ 4 ಸ್ಟೇಟ್ಮೆಂಟ್ ಆಫ್ ಫಿನಾನ್ಷಿಯಲ್ ಪೊಸಿಷನ್ ಅಂತ ಹೇಳ್ತೀವಿ. ಸ್ಟೇಟ್ಮೆಂಟ್ ಆಫ್ ಫಿನಾನ್ಷಿಯಲ್ ಪೊಸಿಷನ್ ಅಂತ ಬಂದಾಗ ಅಲ್ಲಿ ಕಾಸ್ಟ್ ಟು ಡೇಟ್ ಎಷ್ಟಾಗಿದೆ 2 ಇದೆ. ಅದಕ್ಕೆ ಪ್ರಾಫಿಟನ್ನು ಆ್ಯಡ್ ಮಾಡ್ಕೊತೀವಿ. 0.66 ಇದೆ ಅಲ್ವಾ, ಅದನ್ನು ಆ್ಯಡ್ ಮಾಡ್ಕೋತೀವಿ. ಎಷ್ಟಾಯಿತು 2.066. ಸೊ ಬಿಲ್ ಟು ದ ಡೇಟ್ ಎಷ್ಟಾಗಿದೆ ನಾವು ಬಿಲ್ ನೋಡ್ತಾ ಹೋಗ್ಬೋದು. ಅಪ್ ಟು ದ ಡೇಟ್ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು $2 million ಅಲ್ವಾ. ಸೊ ಕಾಸ್ಟ್ ಇನ್ಕರ್ಡು $2 million ಇದೆ. ಇಲ್ಲಿ ನೋಡಿ ಅಪ್ ಟು ದ ಬಿಲ್ ಯಾವತ್ತು 31st December 2021 ತನಕ ಏನಾಗಿದೆ ರಿಸೀವ್ ಆಗಿರೋವಂಥದ್ದು ಅಮೌಂಟು $2 million ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಬಿಲ್ ಟು ದ ಡೇಟ್ ಆ ಒಂದು ಡೇಟಿಗೆ ಕ್ಲೋಸ್ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ಅಲ್ಲಿದು $2 million ಬರುತ್ತೆ. ಮೈನಸ್ ಮಾಡಿಕೊಂಡ್ರೆ ಕಾಂಟ್ರಾಕ್ಟ್ ಅಸೆಟ್ ಎಷ್ಟಾಗಿ ಉಳಿತಾ ಹೋಗುತ್ತೆ 0.666 ಆಗಿ ಉಳಿತಾ ಹೋಗುತ್ತೆ. ಓಕೆನಾ. ದೆನ್ ನೆಕ್ಸ್ಟ್ ಬರೋವಂಥದ್ದು ನೆಕ್ಸ್ಟ್ ಕಾನ್ಸೆಪ್ಟು ದಟ್ ಈಸ್ IFRS 16 ಲೀಸ್ ಅಂತ ಕರಿತೀವಿ. ಲೀಸಿ ಅಂತ ಹಾಕ್ತೀವಿ. ಲೀಸ್ ಅಂದರೆ ಗೊತ್ತಲ್ವಾ. ಸೊ ಒಂದು ಅಮೌಂಟನ್ನ ಎಷ್ಟು ವರ್ಷ ಅಂತ ಹೇಳ್ಬಿಟ್ಟು ಅಸೆಟ್ಸನ್ನು ನಾವು ಅದನ್ನು ಎಷ್ಟು ಯುಟಿಲೈಸ್ ಮಾಡ್ಕೋತೀವಿ ಅನ್ನೋವಂಥದ್ದು ಲೀಸಲ್ಲಿ ಹೋಗ್ತಾ ಹೋಗುತ್ತೆ. ಓಕೆನಾ. ಸೊ ಎ ಲೀಸ್ ಈಸ್ ಎ ಪಾರ್ಟ್ ಆಫ್ ಎ ಕಾಂಟ್ರಾಕ್ಟ್. ಕಾಂಟ್ರಾಕ್ಟಿನ ಒಂದು ಪಾರ್ಟು ಲೀಸ್ ಆಗಿರುತ್ತೆ. ದಟ್ ಕನ್ವೇ ದ ರೈಟ್ ಟು ಯೂಸ್ ಆ್ಯನ್ ಅಸೆಟ್. ಅದು ನಮಗೊಂದು ರೈಟ್ ಕೊಡ್ತಾ ಇದೆ ಅಸೆಟನ್ನು ಯೂಸ್ ಮಾಡೋ ಹಾಗೆ. ಸೊ ಫಾರ್ ಎ ಪೀರಿಯಡ್ ಆಫ್ ಟೈಮ್ ಇನ್ ಅನ್ ಎಕ್ಸ್ಚೇಂಜ್ ಫಾರ್ ದ ಕನ್ಸಿಡರೇಷನ್. ಅದು ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್ ತನಕ ಆ ಒಂದು ರೈಟ್ ನಮಗಿರುತ್ತೆ, ಆ ಒಂದು ಯೂಸ್ ಮಾಡ್ತಾ ಹೋಗ್ಬೋದು ಆ ಒಂದು ಅಸೆಟನ್ನು. ಅದನ್ನು ನಾವು ಲೀಸ್ ಅಂತ ಕರಿತಾ ಹೋಗ್ತೀವಿ. ಓಕೆನಾ. ಸೊ ಲೀಸ್ ಅನ್ನೋ ಒಂದು ಪಾರ್ಟ್ ಆಫ್ ಕಾಂಟ್ರಾಕ್ಟ್ ಆಗಿದೆ. ಅದು ಕನ್ವೆ ಮಾಡ್ತಾ ಹೋಗುತ್ತೆ ನಮಗೆ ಏನಂತ, ನಮಗೆ ಒಂದು ರೈಟ್ ಇದೆ ಆ ಒಂದು ಅಸೆಟ್ಸನ್ನು ಯೂಸ್ ಮಾಡುವಂಥದ್ದು ಅಂತ ಹೇಳ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಫಾರ್ ಎ ಪೀರಿಯಡ್ ಆಫ್ ಟೈಮ್ ಅದು ಒಂದು ಮತ್ತು ಎಷ್ಟು ವರ್ಷಕ್ಕೆ, ಈಗ ನಾವು ಮನೆಯಲ್ಲ ಲೀಸಿಗೆ ಹಾಕ್ಸ್ಕೊತೀವಿ 2 ವರ್ಷಕ್ಕೆ 3 ವರ್ಷಕ್ಕೆ ಅಂತ ಹೇಳ್ಬಿಟ್ಟು, ಹೌದಾ. ಸೊ ಆ ಥರ ಅಲ್ಲಿ ಮೆಷಿನರೀಸ್ಗಳನ್ನು ಎಷ್ಟು ವರ್ಷಕ್ಕೆ ಲೀಸಿಗೆ ಹಾಕ್ಕೊಂಡಿದ್ದಾರೆ ಅದ್ರ ಬೇಸಿಸ್ ಮೇಲೆ ಅದು ನಡೀತಾ ಹೋಗುತ್ತೆ. ಸೊ ಟೈಮ್ ಇರ್ತಾ ಹೋಗುತ್ತೆ ಫಾರ್ ಎಕ್ಸ್ಚೇಂಜ್ ಫಾರ್ ಕನ್ಸಿಡರೇಷನ್. ಸುಮ್ಮನೆ ಎಲ್ಲ ಒಂದು ಅಮೌಂಟನ್ನು ಅಥವಾ ಒಂದೇನೋ ಒಂದು ಡೀಲಿಂಗ್ಸ್ಗಳಲ್ಲಿ ಬೇಸ್ಡಾಗಿ ಆ ಒಂದು ಕನ್ಸಿಡರೇಷನ್ಸನ್ನು ಅವರು ಫಿಕ್ಸ್ ಮಾಡ್ಕೋತಾ ಹೋಗಿರ್ತಾರೆ. ದ ಲೀಸ್ ಈಸ್ ದ ಎಂಟಿಟಿ ದಟ್ ಪ್ರೊವೈಡ್ಸ್ ದ ರೈಟ್ ಟು ಯೂಸ್ ಆ್ಯನ್ ಅಂಡರ್ಲೈಯಿಂಗ್ ಅಸೆಟ್ಸ್ ಇನ್ ಎಕ್ಸ್ಚೇಂಜ್ ಫಾರ್ ಕನ್ಸಿಡರೇಷನ್. ಕಾಂಟ್ರಾಕ್ಟ್ ಒಳಗಡೆ ಮೆನ್ಷನ್ ಮಾಡ್ತಾ ಹೋಗಿರ್ತೀವಿ ಲೀಸ್ ಕಾಂಟ್ರಾಕ್ಟ್ ಒಳಗಡೆ. ಸೊ ಏನು ಅಸೆಟ್ಸನ್ನ ಯೂಸ್ ಮಾಡ್ಕೋತಾ ಹೋಗ್ಬೋದು, ಯಾವ ಪರ್ಸನ್ ಯೂಸ್ ಮಾಡ್ಬೋದು ಅನ್ನೋದನ್ನು ಕೂಡ ನಾವಲ್ಲಿ ಮೆನ್ಷನ್ ಮಾಡ್ತಾ ಹೋಗಿರ್ತೀವಿ. ಸೊ ಅದು ಲೀಸ್ ಏನು ಮಾಡ್ತಾ ಹೋಗುತ್ತೆ ಅಂತಂದರೆ ನಾವು ಅಲ್ಲಿ ಒಂದು ಅಸೆಟ್ಸನ್ನ ಯುಟಿಲೈಸ್ ಮಾಡ್ಕೊಳೋದಕ್ಕೆ ಅಥವಾ ಅದನ್ನು ಯೂಸ್ ಮಾಡೋದಕ್ಕೆ ರೈಟ್ ಕೊಡ್ತಾ ಹೋಗುತ್ತೆ. ಅದನ್ನು ಸುಮ್ಮನೆ ಅಲ್ಲ, ಫಾರ್ ದ ಕನ್ಸಿಡರೇಷನಿಗೆ ಅದನ್ನು ಎಕ್ಸ್ಚೇಂಜ್ ಮಾಡ್ಕೋತಾ ಹೋಗಿರ್ತೀವಿ. The next lease is the entity that obtain the rights to use an underlying asset for a consideration. So same as it is ಇದೆ. ಸೊ ಅಲ್ಲಿ ಪ್ರೊವೈಡ್ ಮಾಡುತ್ತೆ ಮತ್ತು ಅದ್ರ ಜೊತೆಗೆ ಒಬ್ಟೈನ್ ಮಾಡ್ತಾ ಹೋಗುತ್ತೆ ಆ ಒಂದು ಗೂಡ್ಸನ್ನು ಅಥವಾ ಆ ಒಂದು ಅಸೆಟ್ಸನ್ನು ನಾನು ಯುಟಿಲೈಸ್ ಮಾಡ್ಕೊಳೋದಕ್ಕೆ ಒಂದು ಶಕ್ತಿ ಕೊಡುತ್ತೆ. The right of an use asset represents the leasee right to use an underlying asset for the lease
ಟೈಮ್ ಅಂತ ಹೇಳ್ತೀವಿ. ಸೊ ಲೀಸ್ ಅಂತ ಬಂದಾಗ ಒಂದು ಅಸೆಟ್ಸನ್ನ ಮೇಲ್ಗಡೆನೇ ಕಾಂಟ್ರಾಕ್ಟ್ನ ಮಾಡ್ಕೊತಾ ಹೋಗಿರ್ತೀವಿ. ಸೊ ಅದರೊಳಗಡೆ ಎಂಥ ಅಸೆಟ್ಸನ್ನ ಎಷ್ಟು ಯೂಸ್ ಮಾಡ್ಕೋಬೋದು ಅಂತಲೂ ಇರ್ತದೆ. ಸೊ ಅದು ಒಂದು ರೈಟ್ ಅಂತ ಹೇಳ್ತಾ ಹೋಗ್ತೀವಿ. ಅಸೆಟ್ಸನ್ನ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ಎಷ್ಟು ಅಮೌಂಟಿಗೆ ಕನ್ಸಿಡರೇಷನ್ಗೆ ಎಕ್ಸ್ಚೇಂಜ್ ತೊಗೊಂಡಿದ್ದೀವಿ ಅನ್ನೋದನ್ನು ಕೂಡ ಅದು ನಮಗೆ ಹೇಳ್ತಾ ಹೋಗುತ್ತೆ. ಓಕೆನಾ? ಸೊ ದೆನ್ ನೆಕ್ಸ್ಟು ಬೇಸಿಕ್ ಪ್ರಿನ್ಸಿಪಲ್ಸ್ ನೋಡ್ತಾ ಹೋಗಬೇಕು. ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಲೀಸ್ ಅಕೌಂಟಿಂಗ್ ಏನಪ್ಪ ಅಂತಂದರೆ, at the commencement of lease, the lease should be recognized a lease liability and the right of use asset. ಸೊ ವೆರಿ ಸಿಂಪಲಾಗಿ ಹೇಳ್ತೀನಿ, ಕೇಳಿಸ್ಕೊಳ್ರಿ. ನಿಮ್ಮದೊಂದು ಮನೆ ಇದೆ, ಆ ಮನೇನ ನೀವು ಲೀಸಿಗೆ ಹಾಕಿದ್ದೀರಾ ಅಂತ ಅಂದ್ಕೊಳ್ಳಿ. ಓಕೆನಾ? ಆ ಅಸೆಟನ್ನು ಯೂಸ್ ಮಾಡೋದಕ್ಕೆ ನೀವು ಬೇರೆಯವ್ರಿಗೆ ಪರ್ಮಿಷನ್ ಕೊಟ್ಟಂಗೆ ಅಷ್ಟು ವರ್ಷ, ಅದು ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್ ತನಕ. ಸೊ ಅವ್ರಿಗೆ ಕೊಟ್ಟಂಗೆ ಸುಮ್ಮನೆ ಕೊಟ್ಟಿರ್ತೀರಾ, ಎಷ್ಟೋ ಲಕ್ಷ ಇಸ್ಕೊಂಡಿರ್ತೀರಲ್ವ, ಅದನ್ನು ಕನ್ಸಿಡರೇಷನ್ ಅಂತ ಹೇಳ್ತೀವಿ. ಸೊ ಈ ರೀತಿ ನಡೆಯೋದನ್ನು ನಾವು ಲೀಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಲೀಸ್ ಅಕೌಂಟಿಂಗ್ ಅಂತ ಬಂದಾಗ ಫಸ್ಟ್ ಪಾಯಿಂಟ್ ಅರ್ಥ ಆಯಿತು ಅನ್ಕೋತೀನಿ. ಅದು ಕಮೆನ್ಸ್ಮೆಂಟ್ ಆಫ್ ಎ ಲೀಸ್ ಇದ್ದಾಗ ಲೀಸ್ ಶುಡ್ ಬಿ ರೆಕಗ್ನೈಸ್ ಬೈ ದ ಲೀಸ್ ಲಯಬಿಲಿಟಿ ಮತ್ತು ರೈಟ್ ಆಫ್ ಯೂಸ್ ಆಫ್ ಅನ್ ಅಸೆಟ್. ನೆಕ್ಸ್ಟು ಪಾಯಿಂಟ್ ಏನಪ್ಪ ಅಂದರೆ ಇನಿಷಿಯಲ್ ಮೆಷರ್ಮೆಂಟ್. ನಾವು ಮುಂಚೆನೇ ಮೆಷರ್ ಮಾಡ್ಕೊಂಡಿರಬೇಕು. ಸೊ ಎಷ್ಟಿದೆ ಲಯಬಿಲಿಟಿ, ಎಷ್ಟು ಪ್ರೆಸೆಂಟ್ ವ್ಯಾಲ್ಯೂ ಆಗುತ್ತೆ, ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ದ ಲೀಸ್ ಲಯಬಿಲಿಟಿ ಈಸ್ ಇನಿಷಿಯಲಿ the lease liability is an initially measured at a present value of a lease payment that have not yet been paid. ಅದನ್ನು ಇನ್ನು ಯಾವ್ದು ಪೇ ಮಾಡಿಲ್ಲ ಅದನ್ನು ನಾವು ಮೆಷರ್ ಮಾಡ್ಕೋಬೇಕು, ಎಷ್ಟಕ್ಕಿರುತ್ತೆ ಏನು ಅಂತ ಹೇಳ್ಬಿಟ್ಟು. ದೆನ್ ನೆಕ್ಸ್ಟು ಲೀಸ್ ಪೇಮೆಂಟ್ಸ್. ಸೊ ಲೀಸ್ನ ಪೇಮೆಂಟ್ ಮಾಡಬೇಕು. ಹೌದಾ? ಇನಿಷಿಯಲಿ ಮೆಷರ್ ಮಾಡಿರ್ತೀವಿ ಎಷ್ಟು ದುಡ್ಡು ಅಂತ ಹೇಳ್ಬಿಟ್ಟು, ಅದಕ್ಕೆ ತಕ್ಕಂಗೆ ಪೇಮೆಂಟ್ ಮಾಡಬೇಕು. ಅಂದರೆ ಇವಾಗ ನನ್ನೊಂದು ಡಬಲ್ ಬೆಡ್ರೂಮ್ ಮನೆ ಇದೆ, ನಾನು ಲೀಸಿಗೆ ಹಾಕ್ತಾಯಿದ್ದೀನಿ. ಅದನ್ನು ನಾನು ಮೆಷರ್ ಮಾಡ್ತೀನಿ, ಎಷ್ಟು ಕೊಡ್ಬೋದು, 7 ಲಕ್ಷ ಕೊಡ್ಬೋದು, 8 ಲಕ್ಷ ಕೊಡ್ಬೋದು 2 ವರ್ಷಕ್ಕೆ ಅಂತ ಅನ್ಕೋತೀನಿ. ಸೊ ಅದರ ನೆಕ್ಸ್ಟ್ ಪೇಮೆಂಟ್ ಮೆಥಡೇ, ನೆಕ್ಸ್ಟ್ ಸ್ಟೆಪ್ ಬರೋದೇ ಪೇಮೆಂಟ್ ಮೆಥಡ್. ಓಕೆನಾ? ಸೊ ಲೀಸ್ ಪೇಮೆಂಟ್ಸ್ ಅಂತ ಕರಿತೀವಿ. ಲೀಸ್ ಪೇಮೆಂಟ್ ಶುಡ್ ಇನ್ಕ್ಲೂಡ್ಸ್ ದ ಫಾಲೋಯಿಂಗ್. ಅದರಲ್ಲಿ ಏನೇನಿರುತ್ತೆ? ಫಿಕ್ಸ್ಡ್ ಪೇಮೆಂಟ್, ಒಂದು ಅಮೌಂಟು ಫಿಕ್ಸ್ಡ್ ಇರುತ್ತೆ. ನಾನು ಮತ್ತು ಮನೆ ಬಾಡಿಗೆಗೆ ಬರೋರು ಅವರಿಬ್ಬರಿಗೂ ಸೇರಿಸ್ಕೊಂಡು ನಾನು ಒಂದು ಫಿಕ್ಸ್ಡ್ ಅಮೌಂಟನ್ನು ಪೇ ಮಾಡ್ತಾ ಹೋಗ್ತೀವಿ. ಅದರ ಫಿಕ್ಸ್ಡ್ ಪೇಮೆಂಟ್ ಇರುತ್ತೆ. ಓಕೆನಾ? ನೆಕ್ಸ್ಟು ದ ಅಮೌಂಟ್ ಎಕ್ಸ್ಪೆಕ್ಟೆಡ್ ಟು ಬಿ ಪೇಯಬಲ್ ಅಂಡರ್ ದ ರೆಸಿಡೆನ್ಷಿಯಲ್ ವ್ಯಾಲ್ಯೂ ಗ್ಯಾರಂಟಿ. ಸೊ ರೆಸಿಡೆನ್ಷಿಯಲ್ ವ್ಯಾಲ್ಯೂ ಬೇಸಿಸ್ ಮೇಲೆ ಆ ಅಮೌಂಟನ್ನು ಪೇ ಮಾಡ್ತಾ ಹೋಗಬೇಕಾಗತ್ತೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನಪ್ಪ ಅಂದರೆ ಆಪ್ಷನ್ ಟು ಪರ್ಚೇಸ್ ದ ಅಸೆಟ್. ಸೊ ಅಕಸ್ಮಾತ್ ಮುಂದೆ ಅವ್ರ ಲೀಸ್ ಅಮೌಂಟನ್ನು ಕೆಲವೊಂದು ಸಲ ಪರ್ಚೇಸ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಅದನ್ನು ಆಪ್ಷನ್ ಇರ್ತಾ ಹೋಗುತ್ತೆ ಅವರಿಗೆ, ಆಪ್ಷನ್ ಟು ಪರ್ಚೇಸ್ ಆನ್ ಅಸೆಟ್. ನೆಕ್ಸ್ಟು ಟರ್ಮಿನೇಷನ್ ಪೆನಾಲ್ಟೀಸ್. ಇಫ್ ಎನಿ ಕೇಸ್ ಲೀಸ್ ಅಮೌಂಟಲ್ಲಿ ಅಥವಾ ಲೀಸ್ ಕಾಂಟ್ರಾಕ್ಟಲ್ಲಿ ಯಾರಾದರೂ ಒಬ್ಬರು ನನಗೆ ಬೇಡ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡ್ತಾ ಹೋದರೆ ಅದಕ್ಕೆ ಟರ್ಮಿನೇಷನ್ನ ಪಾರ್ಟೀಸ್ಗೆ ಪೆನಾಲ್ಟೀಸ್ಗಳು ಇರ್ತಾ ಹೋಗುತ್ತೆ. ನೆಕ್ಸ್ಟು ದ ರೈಟ್ ಆಫ್ ಯೂಸ್ ಆಫ್ ಅಸೆಟ್. ಸೊ ಲೀಸ್ ಮಾಡ್ಕೊಂಡಾಗ ಅವರಿಗೆ ಅಸೆಟನ್ನು ಯೂಸ್ ಮಾಡ್ಕೊಳೋ ಅಂಥ ರೈಟ್ ಇರುತ್ತೆ. ಹಂಗಂದ್ರೆ ಏನು? ಆ ಒಂದು ಮನೆನ ಅವ್ರು ನೋಡ್ಕೊತ ಹೋಗ್ಬೋದು 2 ವರ್ಷ ಅವರಿಗಂತ ಬರ್ಕೊಟ್ಟಂಗೆ. ಓಕೆನಾ? ಸೊ ಅದರಲ್ಲಿ ಫಸ್ಟ್ ಪಾಯಿಂಟು, ದ ರೈಟ್ ಆಫ್ ಯೂಸ್ ಆಫ್ ಅಸೆಟ್ ಈಸ್ ಇನಿಷಿಯಲಿ ರೆಕಗ್ನೈಸ್ ಅಟ್ ದ ಕಾಸ್ಟ್ ಆಫ್ ಕಂಪ್ಯಾರಿಷನ್ಸ್. ಸೊ ಆ ಒಂದು ಕಂಪ್ಯಾರಿಷನ್ ಬೇಸಿಸ್ ಮೇಲೆ, ಕಾಸ್ಟ್ನ ಬೇಸಿಸ್ ಮೇಲೆ ಅವ್ರು ರೈಟ್ ಆಫ್ ಯೂಸ್ ಆಫ್ ಅನ್ ಅಸೆಟ್ಸ್ನ ಇನಿಷಿಯಲಿ ರೆಕಗ್ನೈಸ್ ಮಾಡ್ತಾ ಹೋಗಿರ್ತಾರೆ. ಓಕೆ, ಇವರಿಗೆ ಈ ಮನೆ ಯೂಸ್ ಮಾಡ್ಕೊಳಕ್ಕೆ ಅಧಿಕಾರ ಇದೆ, ಆದರೆ ಅದ್ರ ಮೇಲ್ಗಡೆ ಇರಲ್ಲ, ಈ ರೀತಿ ಇರ್ತಾ ಹೋಗುತ್ತೆ. ಸೊ ದೆನ್ ಅದರೊಳಗಡೆ ಫಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ ದ ಅಮೌಂಟ್ ಆಫ್ ಇನಿಷಿಯಲ್ ಮೆಷರ್ಮೆಂಟ್ ಆಫ್ ದ ಲೀಸ್ ಲಯಬಿಲಿಟೀಸ್. ಸೊ ಇನಿಷಿಯಲ್ ಮೆಷರ್ ಮಾಡ್ತಾ ಹೋಗಿರ್ತೀವಿ. ಇವಾಗ 7-8 ಲಕ್ಷ ಅಂತಂದೆ, ಆ 7-8 ಲಕ್ಷ ಅನ್ನೋಂಥದ್ದನ್ನು ಅಮೌಂಟ್ನ ಇನಿಷಿಯಲ್ ಮೆಷರ್ ಮಾಡಿರ್ತೀವಲ್ಲ ಲೀಸ್ ಲಯಬಿಲಿಟಿನ, ಅದು ಫಸ್ಟ್ ಪಾಯಿಂಟ್ ಆಗ್ತದೆ. ದೆನ್ ಸೆಕೆಂಡ್ ಪಾಯಿಂಟು ಲೀಸ್ ಪೇಮೆಂಟ್ಸ್ ಮೇಡ್ at or before the commencement date. ಸೊ ಲೀಸ್ ಪೇಮೆಂಟ್ಸನ್ನ ಯಾವಾಗ ಮಾಡ್ತಾ ಹೋಗಬೇಕು? ಇವಾಗ ನಾನು ಫಸ್ಟ್ ಇವತ್ತು ಯಾವ ಮಂತ್ ಇದು? ಸೆಪ್ಟೆಂಬರ್ ಅಲ್ವಾ? ಸೊ ನಾನು ನೆಕ್ಸ್ಟ್ ಮಂತಲ್ಲಿ ನಾನು ಏನು ಮಾಡ್ತಾ ಹೋಗ್ತೀನಿ, ಅಕ್ಟೋಬರ್ ಫಸ್ಟ್ ವೀಕಲ್ಲಿ ಬರ್ತೀನಿ ಅಂತಂದರೆ ಸೆಪ್ಟೆಂಬರ್ ಲಾಸ್ಟ್ ವೀಕಲ್ಲೇ ನಾನು ಏನು ಮಾಡಿರಬೇಕು? ಅಮೌಂಟನ್ನು ಪೇ ಮಾಡ್ತಾ ಹೋಗಿರಬೇಕು. ಮೇಡ್ ಆರ್ ಬಿಫೋರ್ ದ ಕಮೆನ್ಸ್ಮೆಂಟ್ ಡೇಟ್, ಅವತ್ತಿನ ದಿನ ಅಥವಾ ಅದಕ್ಕಿಂತ ಮುಂಚೆನೇ ಮಾಡಿರಬೇಕು ಅಂತ ಹೇಳ್ತಿದ್ದಾರೆ. ಎನಿ ಇನಿಷಿಯಲ್ ಡೈರೆಕ್ಟ್ ಕಾಸ್ಟ್ ಅಂದರೆ ಲೈಕ್ ಈಗ ಪೇಂಟ್ ಓಡಿಸೋದಕ್ಕೆ ಅಥವಾ ಕೆಲವೊಂದು ವಿಚಾರಗಳಿಗೆ ಇರುತ್ತೆ. ಸೊ ಅದನ್ನು ಎನಿ ಇನಿಷಿಯಲ್ ಡೈರೆಕ್ಟ್ ಕಾಸ್ಟ್ ಇತ್ತು ಅಂದರೆ ಅದನ್ನು ಕೂಡ ಕೊಟ್ಟಿರ್ತಾರೆ. ಆಮೇಲೆ ಎಸ್ಟಿಮೇಟೆಡ್ ಕಾಸ್ಟ್ ಆಫ್ ರಿಮೂವಿಂಗ್ ದ ಅಂಡರ್ಲೈನ್ ಅಸೆಟ್ಸ್. ಸೊ ಎಸ್ಟಿಮೇಟೆಡ್ ಕಾಸ್ಟ್ ಏನಿರುತ್ತೆ ಅಂಡರ್ಲೈನ್ ಮಾಡಿರೋ ಅಸೆಟ್ಸಿಂದು ಅದನ್ನು ಕೂಡ ನಾವು ರಿಮೂವ್ ಮಾಡ್ತಾ ಹೋಗ್ತೀವಿ. ಸೊ ಅಂದರೆ ಅಸೆಟ್ಸನ್ನು ಎಸ್ಟಿಮೇಟ್ ಮಾಡ್ತಾ ಹೋಗಿರ್ತೀವಿ. ಮುಂದಿನ ವರ್ಷಕ್ಕೆ ಇದು ಇಷ್ಟ ಆಗ್ಬೋದು, ಅದು ಮುಂದಿನ ವರ್ಷಕ್ಕೆ ಇಷ್ಟ ಆಗ್ಬೋದು ಅಂತ ಹೇಳ್ಬಿಟ್ಟು ಆ ಥರ ಆ ಅಸೆಟ್ಸನ್ನ ಅಂಡರ್ಲೈನ್ ಮಾಡ್ತಾ ಹೋಗ್ತೀವಿ, ಅದನ್ನು ರಿಮೂವ್ ಮಾಡ್ತಾ ಹೋಗ್ತೀವಿ. ಏನು ಅಂಡರ್ಲೈನ್ ಮಾಡಿರ್ತೀವಲ್ಲ ಅಸೆಟ್ಸನ್ನ ಅದನ್ನು ರಿಮೂವ್ ಮಾಡ್ತಾ ಹೋಗ್ತೀವಿ. ಸೊ ದೆನ್ ನೆಕ್ಸ್ಟು ಪ್ರಾಬ್ಲಮ್ ನೋಡ್ತಾ ಹೋಗೋದಾದರೆ ಫಸ್ಟ್ ಒನ್ನು ಆನ್ 1st January 2021 ಡೈನಾಮಿಕ್ ಎಂಟರ್ಡ್ ಇನ್ ಟು ದ 2-year ಲೀಸ್ ಫಾರ್ ಅ ಲಾರಿ. ಒಂದು ಲಾರಿ ಇದೆ, ಆ ಲಾರಿನ 2-year ಲೀಸಿಗೋಸ್ಕರ ಡೈನಾಮಿಕ್ ಅನ್ನೋರು ಎಂಟರ್ ಆಗ್ತಾ ಹೋಗಿದ್ದಾರೆ.
ದ ಕಾಂಟ್ರಾಕ್ಟ್ ಕಂಟೈನ್ಸ್ ಆರ್ ಆಪ್ಷನ್ ಟು ಎಕ್ಸ್ಟೆಂಡ್ ದ ಲೀಸ್ ಟರ್ಮ್ ಫಾರ್ ಎ ಫ್ಯೂಚರ್ ಇಯರ್. ಸೊ ಈ ಕಾಂಟ್ರಾಕ್ಟಲ್ಲಿ ಏನು ಹೇಳ್ತಾ ಹೋಗಿದೆ ಅಂತಂದರೆ ಆಪ್ಷನ್ ಇದೆ, ಎಕ್ಸ್ಟೆಂಡ್ ಮಾಡ್ಕೋಬೋದು ಲೀಸ್ ಟರ್ಮ್ನ ಫಾರ್ ದ ಮುಂದಿನ ವರ್ಷಕ್ಕೂ ಎಕ್ಸ್ಟೆಂಡ್ ಮಾಡ್ಕೋಬೋದು. ಆ ಒಂದು ಆಪ್ಷನನ್ನು ಕಾಂಟ್ರಾಕ್ಟ್ ಒಳಗಡೆ ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ.